ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಪರ್ಸನಲ್ ಲೋನ್ ಭಾಗ್ಯ 30,000ದಿಂದ 3 ಲಕ್ಷದವರೆಗೆ ಗೃಹಲಕ್ಷ್ಮಿ ಲೋನ್ ಇತ್ತು. ಈಗ ಅದನ್ನ 6 ಲಕ್ಷಕ್ಕೆ ಹೆಚ್ಚಿಸಲು ಸಚಿವೆ ಬ್ಯಾಂಕ್ಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡವರಿಗೆ ಲೋನ್ ಭಾಗ್ಯ ಸಿಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಡ್ಡಿ ದರದ ಅನ್ವಯವೇ ಸಾಲ ಸಿಗುತ್ತೆ. 6 ತಿಂಗಳಲ್ಲಿ ಮಹಿಳೆಯರಿಗೆ ಲೋನ್ ಭಾಗ್ಯ ಕಲ್ಪಿಸಲಾಗುತ್ತೆ. ಬಹಳಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ. ಮಹಿಳೆಯರು ಬಹಳಷ್ಟು ಉತ್ಸುಕತೆ ಆಗಿದ್ದಾರೆ. ನಾವು ಶೇರ್ ಅಮೌಂಟ್ ಹೇಳಿದ್ವಿ, ನಾವು ಮೆಂಬರ್ಶಿಪ್ ಅಂತ ಹೇಳ್ತೀವಿ. 1,000 ರೂಪಾಯಿ ಮೆಂಬರ್ಶಿಪ್ ಇದೆ. ಆಮೇಲೆ ಒನ್ ಟೈಮ್ ಖರ್ಚು ವೆಚ್ಚ ಅಂತ ಇರುತ್ತೆ. ಸೊ ಅವರ ಫಾರ್ಮ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ, ಸ್ಟೇಷನರಿ ಖರ್ಚಾಗಲಿ, ಅದು ಎಷ್ಟು ಮಿನಿಮಮ್ ಆಗುತ್ತೆ ಅಂತ ಲೆಕ್ಕ ಮಾಡ್ತಾ ಇದ್ದೀವಿ. ಸೊ ನಮಗೆ ಈಗಾಗಲೇ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ದೀವಿ. ಸೊ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ಆದರೆ ಇದಕ್ಕೆ ನಾವು ಒಂದು ಟೈಮ್ ಪೀರಿಯಡ್ನ ಇಡ್ತೀವಿ. ಈ ಏನು ಗೃಹಲಕ್ಷ್ಮಿ ಬ್ಯಾಂಕ್ ಸದಸ್ಯತ್ವ, ನೋಂದಣಿ ಸದಸ್ಯತ್ವ ಇದೆಯಲ್ಲ, ಇದಕ್ಕೆ ಟೈಮ್ ಬಾಂಡ್ ಇದೆ, ಟೈಮ್ ಲಿಮಿಟ್ ಇದೆ. ಫಸ್ಟ್ ಕಮ್ ಫಸ್ಟ್ ಸರ್. ಒಂದು 30 ದಿನನೋ 60 ದಿನನೋ 90 ದಿನ ಅಷ್ಟೇ ಓಪನ್ ಇರುತ್ತೆ. ಆಮೇಲೆ ಅದನ್ನು ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೋಟಿಗಟ್ಟಲೆ ಗೃಹಲಕ್ಷ್ಮಿ ಬೆನಿಫಿಷರಿ ಇರೋದ್ರಿಂದ ನಾವು ಅದನ್ನು ಹೆಂಗೆ ಗೃಹಲಕ್ಷ್ಮಿ ಹೇಗೆ ನಾವು ಓಪನ್ ಇಟ್ಟಿದ್ದೀವಿ ಆ ರೀತಿ ಇಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಫೈನಾನ್ಸ್ ಇನ್ಕ್ಲೂಡ್ ಇರುತ್ತೆ. ಸೊ ಒಂದು 100 ದಿನನೋ ಒಂದು ಅವಕಾಶ ಕೊಡ್ತೀವಿ. ಆ 100 ದಿನದಲ್ಲಿ ಅವರು ಸದಸ್ಯರಾಗಬೇಕು. 30,000ದಿಂದ ಇಲ್ಲಿ ಈಗ ಸದ್ಯಕ್ಕೆ ನಾವು ಡಿಸೈಡ್ ಮಾಡಿದ್ದು 30,000ದಿಂದ 3 ಲಕ್ಷದವರೆಗೆ ಇಂಡಿವಿಜುವಲ್ ಸಾಲ ಸಂಘದ ಮೇಲೆ ನಾವು ಈ ಬ್ಯಾಂಕ್ನಿಂದ ಕೊಡೋದಿಲ್ಲ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ್ಲ. ಪವಿತ್ರ, ಈಗ ಹಾಗಾದ್ರೆ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಬೇಕು?